ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ ನ್ಯೂಸ್ಗೆ ಸ್ವಾಗತ. ಗೆಳೆಯರೆ, ಡಿಸೆಂಬರ್ 19ನೇ ತಾರೀಕಿನಂದು ದೆಹಲಿಯಲ್ಲಿ ನಡೆದ ಇಂಡಿ ಕೂಟದ ಸಭೆಯಲ್ಲಿ ಮಹತ್ವದ ಅಂಶವೊಂದು ಪ್ರಸ್ತಾಪ ಆಗಿದೆ. ಈ ಸಭೆಗೆ ಹೋಗೋದಕ್ಕೂ ಮುನ್ನ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಮಿತ್ರಕೂಟದ ಪ್ರಧಾನಿ ಅಭ್ಯರ್ಥಿ ಯಾರಾಗಬೇಕು ಅನ್ನೋದು ಚುನಾವಣೆಗಳು ಮುಗಿದು ಫಲಿತಾಂಶ ಬಂದ ನಂತರ ನಿರ್ಧಾರ ಮಾಡಲಾಗುತ್ತೆ ಅಂತ ಹೇಳಿದ್ರು. ಆದ್ರೆ ಆ ಸಭೆ ಶುರುವಾದ ನಂತರ ಅಲ್ಲಿ ನಡೆದಿದ್ದೇ ಬೇರೆ. ಅಲ್ಲಿ ಅರವಿಂದ್ ಕೇಜ್ರಿವಾಲ್ ಹಾಗೂ ಮಮತಾ ಬ್ಯಾನರ್ಜಿ ಇಬ್ರು ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರನ್ನ ಇಂಡಿ ಕೂಟದ ಪ್ರಧಾನಿ ಅಭ್ಯರ್ಥಿಯ ಹುದ್ದೆಗೆ ಪ್ರಸ್ತಾಪಿಸಿದ್ರು. ಅದು ಇಡೀ ಸಭೆಯ ದಿಕ್ಕನ್ನೇ ಬದಲಿಸಿಬಿಟ್ಟಿತ್ತು. ಹಾಗಾದ್ರೆ ಮಲ್ಲಿಕಾರ್ಜುನ ಖರ್ಗೆ ಪ್ರಧಾನಿ ಮೋದಿ ಅವರನ್ನ ಎದುರಿಸುವಷ್ಟು ಪ್ರಭಾವಿ ನಾಯಕನ? ಈ ಹಿಂದೆ ಖರ್ಗೆ ಮೋದಿ ಅವರನ್ನ ಹೇಗೆಲ್ಲ ಕಾಡಿದ್ರು? ಮಲ್ಲಿಕಾರ್ಜುನ ಖರ್ಗೆ ಅವರೇ ಪ್ರಧಾನಿ ಅಭ್ಯರ್ಥಿ ಆದರೆ ನಿಜಕ್ಕೂ ಕಾಂಗ್ರೆಸ್ ಪಕ್ಷಕ್ಕೆ ಲಾಭ ಆಗುತ್ತಾ? ಈಗಾಗಲೇ ಈ ವಿಷಯದಲ್ಲಿ ಎದ್ದಿರೋ ಭಿನ್ನಾಭಿಪ್ರಾಯಗಳು ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಮಮತಾ ಬ್ಯಾನರ್ಜಿನೇ ಹೇಗೆ, ಅವರು ಇದ್ದಕ್ಕಿದ್ದಂತೆ ಅಚ್ಚರಿ ಅನ್ನೋ ನಿರ್ಧಾರಗಳನ್ನ ಮಾಡ್ತಾರೆ. ಅವರ ರಾಜಕೀಯ ಜೀವನದುದ್ದಕ್ಕೂ ಇಂಥ ನಿರ್ಧಾರಗಳನ್ನ ನಾವು ಕಂಡಿದ್ದೇವೆ. ಈಗಲೂ ಕೂಡ ಇಂಡಿ ಕೂಟದ ಪ್ರಧಾನಿ ಅಭ್ಯರ್ಥಿಗಳ ಸಾಲಲ್ಲಿ ಕಾಣಿಸಿಕೊಳ್ತಿದ್ದ ಮಮತಾ ಬ್ಯಾನರ್ಜಿ ಇದ್ದಕ್ಕಿದ್ದ ಹಾಗೆ ಎಲ್ಲಾ ನಾಯಕರಿಗೂ ಶಾಕ್ ಕೊಟ್ಟಿದ್ದಾರೆ. ಅವರು ಇಂಡಿ ಕೂಟದ ಪ್ರಧಾನಿ ಅಭ್ಯರ್ಥಿಯನ್ನಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರನ್ನ ಹೇಳಿದ್ದಾರೆ. ಇಲ್ಲಿ ಇನ್ನೂ ವಿಚಿತ್ರ ಅಂದ್ರೆ, ಇಂಡಿ ಕೂಟದ ಮತ್ತೊಬ್ಬ ಪ್ರಧಾನಿ ಅಭ್ಯರ್ಥಿ ಅಂತಲೇ ಗುರುತಿಸಿಕೊಳ್ತಾ ಇದ್ದ ಅರವಿಂದ್ ಕೇಜ್ರಿವಾಲ್ ಕೂಡ ಮಮತಾ ಅವರ ಪ್ರಸ್ತಾಪವನ್ನು ಒಪ್ಪಿಕೊಂಡಿದ್ದಾರೆ. ಅವರು ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರನ್ನ ಇಂಡಿ ಕೂಟದ ಪ್ರಧಾನಿ ಅಭ್ಯರ್ಥಿಯ ಹುದ್ದೆಗೆ ಸೂಚಿಸಿದ್ದಾರೆ. ಇದು ಇಂಡಿ ಕೂಟದ ನಾಯಕರಿಗೆ ಅಚ್ಚರಿಯನ್ನ ಉಂಟು ಮಾಡಿದ್ದು, ಇದರ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ನಡೀತಾ ಇದೆ. ಇನ್ನು ಈ ವಿಷಯವನ್ನ ಸಭೆಯಲ್ಲಿ ಭಾಗಿಯಾಗಿದ್ದ ಎಂಡಿಎಂಕೆ ಪಕ್ಷದ ನಾಯಕ ವೈಕೋ ಸ್ಪಷ್ಟಪಡಿಸಿದ್ದಾರೆ. ಮಮತಾ ಬ್ಯಾನರ್ಜಿ ಹಾಗೂ ಅರವಿಂದ್ ಕೇಜ್ರಿವಾಲ್ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರನ್ನ ಪ್ರಧಾನಿ ಅಭ್ಯರ್ಥಿಯಾಗಿ ಪ್ರಸ್ತಾಪಿಸಿದ್ರು ಅಂತ ವೈಕೋ ಹೇಳಿದ್ದಾರೆ. ಇದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಪ್ರಧಾನಿ ಅಭ್ಯರ್ಥಿಯನ್ನಾಗಿ ಮಾಡಿದ್ರೆ ದಲಿತರೊಬ್ಬರನ್ನ ಪ್ರಧಾನಿ ಮಾಡೋದಕ್ಕೆ ಇಂಡಿ ಕೂಟ ಹೊರಟಿದೆ ಅನ್ನೋ ಸಂದೇಶ ರವಾನೆ ಆಗುತ್ತೆ. ಹಾಗೆ ನೋಡಿದ್ರೆ 543 ಲೋಕಸಭಾ ಕ್ಷೇತ್ರಗಳ ಪೈಕಿ 412 ಸಾಮಾನ್ಯ ವರ್ಗಕ್ಕೆ ಮೀಸಲಾಗಿದ್ದರೆ ಇನ್ನು 84 ಕ್ಷೇತ್ರಗಳು ಎಸ್ಸಿ ಹಾಗೂ 47 ಕ್ಷೇತ್ರಗಳು ಎಸ್ಟಿ ಮೀಸಲು ಕ್ಷೇತ್ರಗಳಾಗಿವೆ. ಮಲ್ಲಿಕಾರ್ಜುನ ಖರ್ಗೆ ಅವರೇ ಪ್ರಧಾನಿ ಅಭ್ಯರ್ಥಿ ಅನ್ನೋದಾದ್ರೆ ನೇರವಾಗಿ ಈ 84 ಎಸ್ಸಿ ಮೀಸಲು ಕ್ಷೇತ್ರಗಳ ಮೇಲೆ ಪರಿಣಾಮವನ್ನು ಬೀರುತ್ತೆ ಅನ್ನೋದು ಇಂಡಿ ಕೂಟದ ನಾಯಕರ ಲೆಕ್ಕಾಚಾರ. ಅಷ್ಟೇ ಅಲ್ಲದೆ ದೇಶದಾದ್ಯಂತ ದಲಿತ ಸಮುದಾಯದ ಮತಗಳು ನಿರ್ಣಾಯಕವಾಗಿವೆ. ಹೀಗಿರುವಾಗ ಆ ಮತದಾರರನ್ನ ಇಂಡಿ ಕೂಟದ ಕಡೆಗೆ ಕರೆತರುವುದಕ್ಕೆ ಇದು ಉತ್ತಮ ತಂತ್ರ ಅಂತ ಹೇಳಲಾಗ್ತಾ ಇದೆ. ಹೇಗೂ ಮುಸ್ಲಿಂ ಮತದಾರರು ಕಾಂಗ್ರೆಸ್ ಪಕ್ಷದ ಜೇಬಲಿದ್ದಾರೆ ಅಂತ ಕಾಂಗ್ರೆಸ್ನ ನಾಯಕರು ಭಾವಿಸಿದ್ದಾರೆ. ಅದರ ಜೊತೆಗೆ ಖರ್ಗೆ ಅವರ ಹೆಸರನ್ನ ಮುಂದಿಟ್ಕೊಂಡ್ರೆ ದಲಿತ ಮತಗಳು ಕೂಡ ಒಟ್ಟಾಗುತ್ತವೆ ಅನ್ನೋ ಲೆಕ್ಕಾಚಾರ ಇದೆ. ಇದು ವರ್ಕೌಟ್ ಆದ್ರೆ ಎನ್ಡಿಎಯನ್ನ ಸೋಲಿಸಬಹುದು ಅನ್ನೋದು ನಾಯಕರ ಲೆಕ್ಕಾಚಾರ. ಇದಲ್ಲದೆ 2014ರಲ್ಲಿ ಬಿಜೆಪಿ ಮೊದಲ ಬಾರಿಗೆ ಸಂಪೂರ್ಣ ಬಹುಮತವನ್ನು ಪಡೆದು ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ನೆಲಕಚ್ಚಿಬಿಟ್ಟಿತ್ತು. ಅವರಿಗೆ ವಿಪಕ್ಷ ನಾಯಕನ ಸ್ಥಾನ ಕೂಡ ಸಿಕ್ಕಿರಲಿಲ್ಲ. ಅಂತಹ ಸಂದರ್ಭದಲ್ಲಿ ಮೋದಿ ಅವರನ್ನ ಯಶಸ್ವಿಯಾಗಿ ಎದುರಿಸಬಲ್ಲ ನಾಯಕರ ಹುಡುಕಾಟಕ್ಕೆ ಕಾಂಗ್ರೆಸ್ ನಿಂತಿತ್ತು. ಆಗ ಕಾಂಗ್ರೆಸ್ ಪಕ್ಷದ ಕಣ್ಣಿಗೆ ಬಿದ್ದವರೇ ಮಲ್ಲಿಕಾರ್ಜುನ ಖರ್ಗೆ. ಹೀಗಾಗಿ ಅವರನ್ನ ಲೋಕಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರನ್ನಾಗಿ ಮಾಡಲಾಯಿತು. ಮೊದಲಿನಿಂದಲೂ ಹಿಂದಿ ಭಾಷೆಯ ಮೇಲೆ ಹಿಡಿತವನ್ನು ಹೊಂದಿದ್ದ ಖರ್ಗೆ ಅವರು ಲೋಕಸಭೆಯಲ್ಲಿ ಮೋದಿ ಸರ್ಕಾರವನ್ನ ಆಗಾಗ ಇಕ್ಕಟ್ಟಿಗೆ ಸಿಲುಕಿಸ್ತಾ ಇದ್ರು. ಅದು ಎಷ್ಟರ ಮಟ್ಟಿಗೆ ಅಂತ ಅಂದ್ರೆ 2019ರ ಚುನಾವಣೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಎನ್ಡಿಎ ಟಾರ್ಗೆಟ್ ಮಾಡಿ ಸೋಲಿಸೋದಕ್ಕೆ ತಂತ್ರವನ್ನ ಹೆಣಿತು. ಇದು ದೇಶದ ಗಮನವನ್ನ ಸೆಳೆದ ವಿಚಾರ ಆಗಿತ್ತು. ಅಲ್ಲಿ ಬಿಜೆಪಿ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಯಲ್ಲೇ ಇದ್ದ ಉಮೇಶ್ ಜಾಧವ್ ಅವರನ್ನೇ ಆಪರೇಷನ್ ಮಾಡಿ ಅವರ ವಿರುದ್ಧವೇ ಕಲಬುರಗಿ ಕ್ಷೇತ್ರದಿಂದ ಜಾಧವ್ ಅವರನ್ನ ಕಣಕ್ಕಿಳಿಸಿ ಮಲ್ಲಿಕಾರ್ಜುನ ಖರ್ಗೆ ಅವರು ಲೋಕಸಭೆಗೆ ಬರದಂತೆ ತಡೆಯುವ ಪ್ರಯತ್ನವನ್ನ ಮಾಡಿತ್ತು ಹಾಗೂ ಅದರಲ್ಲಿ ಯಶಸ್ವಿ ಕೂಡ ಆಯಿತು. ಸೊ ಮಲ್ಲಿಕಾರ್ಜುನ ಖರ್ಗೆ ಅಂದ್ರೆ ಬಿಜೆಪಿಗೆ ಈಗಲೂ ಕೂಡ ಈ ಭಯ ಇದೆ. ಅದನ್ನ ನಾವು ಎನ್ಕ್ಯಾಶ್ ಮಾಡಿಕೊಳ್ಳಬಹುದು ಅನ್ನೋದು ಇಂಡಿ ಕೂಟದ ನಾಯಕರ ಲೆಕ್ಕಾಚಾರ. ಗೆಳೆಯರೆ, ಮಲ್ಲಿಕಾರ್ಜುನ ಖರ್ಗೆ ಅವರು ಈ ದೇಶದ ಪ್ರಮುಖ ರಾಜಕೀಯ ನಾಯಕರಲ್ಲಿ ಒಬ್ಬರು. ಖರ್ಗೆ ಅವರ ಹೆಸರು ಹಿಂದೆ ಸಾಕಷ್ಟು ಬಾರಿ ಕರ್ನಾಟಕದ ಮುಖ್ಯಮಂತ್ರಿ ಹುದ್ದೆಗೂ ಕೇಳಿಬಂದಿತ್ತು. ಆದರೆ ಮುಖ್ಯಮಂತ್ರಿ ಆಗುವ ಅವಕಾಶ ಖರ್ಗೆ ಅವರಿಗೆ ಇರಲಿಲ್ಲ. 9 ಬಾರಿ ಶಾಸಕರಾಗಿ, 2 ಬಾರಿ ಸಂಸದರಾಗಿ, 1 ಬಾರಿ ರಾಜ್ಯಸಭಾ ಸದಸ್ಯರಾಗಿರುವ ಮಲ್ಲಿಕಾರ್ಜುನ ಖರ್ಗೆ ಅವರ ರಾಜಕೀಯ ಜರ್ನಿ ಬಗ್ಗೆ ಕನ್ನಡಿಗರಿಗೆ ಹೊಸದಾಗಿ ಹೇಳಬೇಕಾಗಿಲ್ಲ. ಅಂದಹಾಗೆ ಮಲ್ಲಿಕಾರ್ಜುನ ಖರ್ಗೆ ಅವರು 1942ರ ಜುಲೈ 21ರಂದು ಅಂದಿನ ಹೈದರಾಬಾದ್ ರಾಜ್ಯದ ವ್ಯಾಪ್ತಿಯಲ್ಲಿದ್ದ ವಾರ್ವಾಟಿಯಲ್ಲಿ ಜನಿಸಿದ್ರು. ಚಿಕ್ಕ
ಚಿಕ್ಕಂದಿನಲ್ಲೇ ಹೈದರಾಬಾದ್ನ ರಜಾಕರ್ಗಳ ದಾಳಿಯನ್ನ ಕಂಡಿದ್ದ ಖರ್ಗೆ ಅವರು ತುಂಬಾನೇ ಕಷ್ಟದ ದಿನಗಳನ್ನು ಅನುಭವಿಸಿ ಬೆಳೆದು ಬಂದರು. BA LLB ಪದವಿಯನ್ನ ಪಡ್ಕೊಂಡ ಖರ್ಗೆ ಒಂದಷ್ಟು ಸಮಯ ಜೂನಿಯರ್ ಲಾಯರ್ ಆಗಿ ಕೂಡ ಕೆಲಸ ಮಾಡಿದ್ರು. ಅದೇ ಹೊತ್ತಿಗೆ ಅವರನ್ನ ಕಾರ್ಮಿಕ ಸಂಘದ ಹೋರಾಟಗಳು, ರಾಜಕೀಯ ಸೆಳೆಯಿತು. ಕಾಲೇಜಿನಲ್ಲಿ ವಿದ್ಯಾರ್ಥಿ ನಾಯಕನಾಗಿ ಮಿಂಚಿದ್ದ ಖರ್ಗೆ ಅವರಿಗೆ ರಾಜಕೀಯ ಕೂಡ ಹೊಸದಾಗಿರಲಿಲ್ಲ. ಹೀಗಾಗಿ ಕಾರ್ಮಿಕ ಹೋರಾಟಗಳಲ್ಲಿ ಭಾಗವಹಿಸುತ್ತಲೇ ಒಬ್ಬ ಪ್ರಭಾವಿ ನಾಯಕನಾಗಿ ಬೆಳೆಯತೊಡಗಿದ ಖರ್ಗೆ 1969ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನು ಸೇರಿದರು. 1972ರಲ್ಲಿ ಗುರುಮಿಟ್ಕಲ್ ಕ್ಷೇತ್ರದಿಂದ ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾದ ಖರ್ಗೆ 2004ರವರೆಗೂ ಅಂದರೆ ಒಟ್ಟು 8 ಬಾರಿ ಗುರುಮಿಟ್ಕಲ್ ಕ್ಷೇತ್ರದಿಂದ ವಿಧಾನಸಭೆಗೆ ಆಯ್ಕೆಯಾಗಿ ಬಂದರು. ಆನಂತರ 2008ರ ಡಿಲಿಮಿಟೇಷನ್ನ ಸಂದರ್ಭದಲ್ಲಿ ಗುರುಮಿಟ್ಕಲ್ ಸಾಮಾನ್ಯ ಕ್ಷೇತ್ರವಾದಾಗ ಪಕ್ಕದ ಚಿತ್ತಾಪುರ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಸತತ 9ನೇ ಬಾರಿಗೆ ಶಾಸಕರಾಗಿ ಆಯ್ಕೆಯಾದರು. ಆನಂತರ 2009ರಲ್ಲಿ ಖರ್ಗೆ ಅವರು ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಬೇಕಾಗಿ ಬಂತು. ಹೀಗಾಗಿ 2009ರಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಕಲಬುರಗಿ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರು. ಅಲ್ಲಿ ಕೂಡ ಅವರಿಗೆ ಜಯ ಸಿಕ್ತು. ಹೀಗಾಗಿ ಚಿತ್ತಾಪುರ ಕ್ಷೇತ್ರವನ್ನ ತನ್ನ ಪುತ್ರ ಪ್ರಿಯಾಂಕ್ ಖರ್ಗೆಗೆ ಬಿಟ್ಟುಕೊಟ್ಟ ಮಲ್ಲಿಕಾರ್ಜುನ ಖರ್ಗೆ ಲೋಕಸಭೆಯ ಕಡೆಗೆ ಹೆಜ್ಜೆ ಇಟ್ಟರು. 2009ರಲ್ಲಿ UPA ಸರ್ಕಾರದಲ್ಲಿ ಮಂತ್ರಿ ಕೂಡ ಆದ ಖರ್ಗೆ 2014ರಲ್ಲಿ ಕೂಡ ಕಲಬುರಗಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಜಯವನ್ನ ತಮ್ಮದಾಗಿಸಿಕೊಂಡ್ರು. ಗೆಳೆಯರೆ, ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯ ಹುದ್ದೆಗೆ 1999ರಲ್ಲಿ, 2004ರಲ್ಲಿ, 2013ರಲ್ಲಿ ಕೇಳಿ ಬಂತು. ಆದರೆ ಅಲ್ಲಿ ಮುಖ್ಯಮಂತ್ರಿ ಆಗುವ ಅವಕಾಶ ಖರ್ಗೆ ಅವರಿಗೆ ಸಿಗಲೇ ಇಲ್ಲ. ಇನ್ನು 2019ರ ಲೋಕಸಭಾ ಚುನಾವಣೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಸೋಲುಂಟಾಯಿತು. ಆ ಬಳಿಕ ಖರ್ಗೆ ಅವರನ್ನ ಕಾಂಗ್ರೆಸ್ ಪಕ್ಷ ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡಿತು. ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರಾಗಿದ್ದಾರೆ. ಅಲ್ಲದೆ ಅವರು AICCಯ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಹೀಗೆ 50 ವರ್ಷಗಳಿಂದ ರಾಜಕೀಯದಲ್ಲಿರುವ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ರಾಜ್ಯ ಹಾಗೂ ದೇಶದ ರಾಜಕಾರಣದ ಬಗ್ಗೆ ಸ್ಪಷ್ಟ ಚಿತ್ರಣ ಇದೆ. ಇಂತಹ ನಾಯಕರನ್ನ ಪ್ರಧಾನಿ ಅಭ್ಯರ್ಥಿಯನ್ನಾಗಿ ಮಾಡಿದರೆ ಅದು ತಮಗೆ ಲಾಭ ಅನ್ನೋದು ಮೈತ್ರಿಕೂಟದ ಲೆಕ್ಕಾಚಾರ. ಆದರೆ ಗೆಳೆಯರೆ, ಇಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು ಪ್ರಸ್ತಾಪ ಆಗಿದ್ದಾಗೆ ಕಾಂಗ್ರೆಸ್ ಪಕ್ಷದ ನಾಯಕರೇ ದ್ವಂದ್ವ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಸಭೆ ಮುಗಿದ ನಂತರ ವೈಕೋ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು ಪ್ರಸ್ತಾಪ ಆಯಿತು ಅಂತ ಹೇಳಿದ್ರೆ, ಕೇರಳ ಕಾಂಗ್ರೆಸ್ನ ನಾಯಕ PC ಥಾಮಸ್ ಮಮತಾ ಬ್ಯಾನರ್ಜಿ ಅಂತಹ ಯಾವುದೇ ಪ್ರಸ್ತಾಪವನ್ನ ಮುಂದಿಟ್ಟಿಲ್ಲ. ಅಲ್ಲಿ ಆಕೆ ಹೇಳಿದ್ದು ದಲಿತರೊಬ್ಬರನ್ನ ಪ್ರಧಾನಿ ಅಭ್ಯರ್ಥಿಯನ್ನಾಗಿ ಮಾಡಿದರೆ ನಮಗೆ ಲಾಭ ಆಗುತ್ತೆ ಅನ್ನೋದನ್ನಷ್ಟೇ. ಆಕೆ ಬೇರೆ ಯಾರ ಹೆಸರನ್ನು ಹೇಳಿಲ್ಲ. ಅಲ್ಲದೆ ಈ ವಿಷಯವನ್ನ ಮಮತಾ ಬ್ಯಾನರ್ಜಿ ಸಭೆಯ ಕಡೆ ಕ್ಷಣದಲ್ಲಿ ಹೇಳಿದ್ರಿಂದ ಈ ಬಗ್ಗೆ ಯಾವುದೇ ಚರ್ಚೆ ಕೂಡ ನಡೆದಿಲ್ಲ ಅಂತ ಥಾಮಸ್ ಹೇಳಿದ್ರು. ಅಲ್ಲಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು ಪ್ರಸ್ತಾಪ ಆಗ್ತಿದೆ ಅನ್ನೋದನ್ನ ಹೇಳೋದಕ್ಕೂ ಕೂಡ ಕಾಂಗ್ರೆಸ್ ಹಿಂದೇಟು ಆಗ್ತಿದ್ಯಾ ಅನ್ನೋ ಅನುಮಾನವನ್ನ ಮೂಡಿಸ್ತಾ ಇದೆ. ಇನ್ನು ಈ ವಿಷಯದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಸಾಕಷ್ಟು ಅನುಭವ ಇದೆ. ಕಾಂಗ್ರೆಸ್ ಪಕ್ಷದಲ್ಲಿ ಏನೆಲ್ಲ ಆಗಬಹುದು ಅನ್ನೋದು ಖರ್ಗೆ ಅವರಿಗಿಂತ ಹೆಚ್ಚಾಗಿ ಬೇರೆ ಯಾರಿಗೂ ಗೊತ್ತಿರೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಖರ್ಗೆ ಅವರು ಕೂಡ ಪ್ರಧಾನಿ ಅಭ್ಯರ್ಥಿಯ ಬಗ್ಗೆ ಯಾವುದೇ ಹೇಳಿಕೆಯನ್ನು ಕೊಟ್ಟಿಲ್ಲ. ಮೊದಲು ಚುನಾವಣೆ ನಡೀಲಿ, ನಾವು ಗೆದ್ದ ನಂತರ ಸಂಸದರು ಪ್ರಧಾನಿ ಯಾರಾಗಬೇಕು ಅನ್ನೋದನ್ನ ನಿರ್ಧರಿಸ್ತಾರೆ ಅಂತ ಖರ್ಗೆ ಹೇಳಿದ್ದಾರೆ. ಇದು ಪಕ್ಷದಲ್ಲಿ ತಮಗೆ ವಿರೋಧ ವ್ಯಕ್ತ ಆಗಬಹುದು ಅನ್ನೋ ನಿಟ್ಟಿನಲ್ಲಿ ಖರ್ಗೆ ಅವರು ಹೇಳ್ತಿರೋ ಮಾತಾ, ಅಥವಾ ಮೊದಲು ಚುನಾವಣೆಯನ್ನ ಗೆಲ್ಲೋಣ ಆ ನಂತರ ಮಿಕ್ಕಿದ್ದು ಅನ್ನೋ ನಿಲುವು ಅನ್ನೋದು ಸ್ಪಷ್ಟ ಆಗ್ತಾ ಇಲ್ಲ. ದೇಶದ ಪ್ರಧಾನಿ ಹುದ್ದೆಗೆ ರಾಜ್ಯದವರು ಸೆಲೆಕ್ಟ್ ಆದ್ರೆ ಅದಕ್ಕಿಂತಲೂ ಖುಷಿ ಪಡೋ ವಿಷಯ ಬೇರೇನಿದೆ ಅಲ್ವಾ? ಆದರೆ ಖರ್ಗೆ ಅವರ ಹೆಸರನ್ನ ಕಾಂಗ್ರೆಸ್ ಪಕ್ಷ ಎಲ್ಲೂ ಹೇಳ್ತಾ ಇಲ್ಲ. ಇದು ಅವರ ಆಯ್ಕೆಗೆ ಇರುವ ಅಡೆತಡೆಗಳನ್ನು ತೋರಿಸ್ತಾ ಇದೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಇವತ್ತು AICC ಅಧ್ಯಕ್ಷರಾಗಿದ್ದಾರೆ. ಆದರೆ ಅವರು ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗೋದಕ್ಕೆ ಇದ್ದ ಅವಕಾಶಗಳು ಅವರ ಕೈ ಜಾರಿ ಹೋಗಿದ್ದನ್ನ ನಾವು ಕೂಡ ಕಂಡಿದ್ದೇವೆ. ಹೀಗಾಗಿ ಇಂಡಿ ಕೂಟದ ಈ ನಿರ್ಧಾರ ಮುಂದಿನ ದಿನಗಳಲ್ಲಿ ಯಾವ ತಿರುವನ್ನ ಪಡೆಯುತ್ತೆ? ನಿಜವಾಗಿಯೂ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಧಾನಿ ಮೋದಿ ಅವರನ್ನ ಎದುರಿಸುವಷ್ಟು ಸಮರ್ಥರಿದ್ದಾರಾ ಅನ್ನೋದನ್ನ ಕಾದು ನೋಡಬೇಕು. ಯಾಕೆಂದ್ರೆ ಇಲ್ಲಿ ಖರ್ಗೆ ಅವರನ್ನ ಪ್ರಧಾನಿ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡೋದ್ರಿಂದ ಇಂಡಿ ಕೂಟಕ್ಕೆ ಒಂದು ಸಮಸ್ಯೆ ಕೂಡ ಇದೆ. ದಕ್ಷಿಣದವರನ್ನ ಪ್ರಧಾನಿ ಅಭ್ಯರ್ಥಿಯನ್ನಾಗಿ ಮಾಡಿದ್ರೆ ಉತ್ತರ ಭಾರತ ಇಂಡಿ ಕೂಟದ ಕೈ ಹಿಡಿಯುತ್ತಾ ಅನ್ನೋ ಅನುಮಾನಗಳು ಕೂಡ ಕೆಲವರನ್ನ ಕಾಡ್ತಾ ಇದೆ. ಆದ್ರೆ ಈ ಚುನಾವಣೆ ಜಾತಿ ಮತ್ತು ಧರ್ಮದ ಆಧಾರದಲ್ಲಿ ನಡೀತಾ ಇರೋದ್ರಿಂದ ಒಂದು ವೇಳೆ ಇಂಡಿ ಕೂಟದ ನಾಯಕರ ಅನಿಸಿಕೆಯಂತೆ ದಲಿತ ಮತ್ತು ಮುಸ್ಲಿಂ ಮತದಾರರು ಕೈ ಹಿಡಿಯಬಹುದಾ ಅನ್ನೋ ಕುತೂಹಲಗಳು ಕೂಡ ಇವೆ. ಹೀಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ಆಯ್ಕೆಯನ್ನ ಇಂಡಿ ಕೂಟ ಯಾವಾಗ ಬಹಿರಂಗವಾಗಿ ಹೇಳುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಇದು ಗೆಳೆಯರೆ, ಮಲ್ಲಿಕಾರ್ಜುನ ಖರ್ಗೆ ಅವರು ಇಂಡಿ ಕೂಟದ ಪ್ರಧಾನಿ ಅಭ್ಯರ್ಥಿ ಆಗ್ತಾರೆ ಅನ್ನೋದರ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನ ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.